NH4 ಮತ್ತು ಒಂದು ಬಳತು ಹೋದ ನದಿಯ ನಡುವೆ ಗಪಟೂರ್ ಎಂಬ ಊರು ಇತ್ತು. ಆ ಊರಿನ ಪ್ರೊಫೆಷನಲ್ ಕುಡುಕ ಮಲ್ಲುನ ಕಥೆ ಇದು. ಸಂಸಾರಿಕ ಜೀವನ ಬಿಟ್ಟ ಅವನು ಒಬ್ಬ ಸನ್ಯಾಸಿಯಂತೆ ಕುಡಿತವನ್ನು ತನ್ನ ಏಕೈಕ ಉದ್ಯೋಗ ಮಾಡಿಕೊಂಡಿದ್ದನು. ರಾತ್ರಿ ಮಲ್ಲು ತನ್ನ ಮಾಮೂಲಿ ಅಧಿವೇಶನ ಮುಗಿಸಿ ಹೊರಟಿರುವಾಗ ಆಲದ ಮರದ ಕಟ್ಟೆ ಹತ್ತಿರ ಒಂದು ಆಡು ಕಂಡಿತು. ಅಸಾಮಾನ್ಯ ಸೆಳೆತ ಅನುಭವಿಸಿದ ಮಲ್ಲು ಆ ಆಡು ಹಿಂಬಾಲಿಸಲು ಶುರು ಮಾಡಿದ. ಆಡು ಹಳ್ಳಿಯ ಅಂಚಿನಲ್ಲಿ ಇರುವ ಬಾವಿ ಹತ್ತಿರ ಹೋಗಿ ನಿಂತಿತು. ನನಗೆ ಒಂದು ಗುಡಿ ಕಟ್ಟಿಕೊಡು. ನನಗೆ ಒಂದು ಗುಡಿ ಕಟ್ಟಿಕೊಡು. ಅವನಿಗೆ ಆ ರಾತ್ರಿ ಆ ಬಾವಿಯೊಳಗೆ ಒಬ್ಬ ನರ್ತಕಿಯ ಧ್ವನಿ ಕೇಳಿಸಿತು. ಮಲ್ಲು ಈ ಬೀದಿಗಳಲ್ಲಿ ತೇಲಾಡುವ ಮೊದಲು 10 ದಶಕಗಳ ಹಿಂದೆ ನೃತ್ಯಗಾರ್ತಿಯರ ಬಳಗ ಈ ಊರಿಗೆ ಬಂದಿತ್ತು. 20 ಯುವತಿಯರು ಕಾಲಿಗೆ ಗೆಜ್ಜೆ, ಕೈಗೆ ತಾಳ ಮತ್ತು ನಗೆಯೊಂದಿಗೆ ಅನ್ನಕ್ಕೂ ಆಶ್ರಯಕ್ಕೂ ನೃತ್ಯ ಮಾಡಿದರು. ಕೆಲವು ರಾತ್ರಿಗಳಷ್ಟು ಈ ಊರು ಸಂತೋಷವನ್ನು ಕಂಡಿತು. ಆದರೆ ಜಮೀನ್ದಾರನ ಕಣ್ಣು ನೃತ್ಯವನ್ನು ನೋಡಲಿಲ್ಲ, ನೃತ್ಯಗಾರ್ತಿಯರನ್ನು ನೋಡುತ್ತಿತ್ತು. ಒಬ್ಬಳೇ ನೃತ್ಯಗಾರ್ತಿಯನ್ನು ಜಮೀನ್ದಾರನು ಬಲವಂತವಾಗಿ ಇರಿಸಿಕೊಂಡನು. ಭಯದಿಂದ, ಮೌನದಿಂದ ಹಣವಿಲ್ಲದೆ ಉಳಿದವರು ಹೋದರು. ಆಕೆ ಜಮೀನ್ದಾರನ ಕಾಟ್ ತಾಳಲಾರದೆ ಊರ ತುದಿಯ ಹಳೆಯ ಬಾವಿಯ ಬಳಿಗೆ ನಡೆದರು. ಆ ದಿನ ಊರು ತನ್ನ ಕೊನೆಯ ಗೆಜ್ಜೆ ಶಬ್ದವನ್ನು ಕೇಳಿತು. ಬಾವಿ ಒಂದು ನೆನಪನ್ನು ಪಡೆದಿತು. ಅಂದಿನಿಂದ ಆ ಬಾವಿ ಯಾರಿಗೂ ಕಂಡಿರಲಿಲ್ಲ, ಮಲ್ಲುಗೆ ಬಿಟ್ಟು. ಮಲ್ಲು ಆ ನರ್ತಕಿ ಮೈಮೇಲೆ ಬಂದಂತೆ ವಿಚಿತ್ರ ಮುದ್ರೆಗಳನ್ನು ಮಾಡಲು ಶುರು ಮಾಡಿದ. ಮಲ್ಲುವಿನ ತಪ್ಪಸಿನ ಪೋಸ್ ನೋಡಿ ಊರವರೆಲ್ಲ ಅಸಹ್ಯಪಟ್ರು. ಮಲ್ಲು ಧ್ಯಾನ ಮುದ್ರೆಯಲ್ಲಿ ಭವಿಷ್ಯವಾಣಿಗಳನ್ನು ನುಡಿಯಲು ಶುರು ಮಾಡಿದ. ಕೆಲವೊಂದು ಭವಿಷ್ಯವಾಣಿಗಳು ನಿಜವಾಗತೊಡಗಿದವು. ಸೋಮನ ಕಡೆದು ಹೋದ ಆಡು ಮಲ್ಲು ಹೇಳಿದ ಹಾಗೆ 7ನೇ ದಿನಕ್ಕೆ ಅವನಿಗೆ ಸಿಕ್ಕಿತು. ಹೆಡ್ಮಾಸ್ಟರ್ನ ಕನ್ನಡಕ ಮಲ್ಲು ಹೇಳಿದ ಹಾಗೆ ಉಪ್ಪಿನಕಾಯಿಯ ಭರಣಿಯಲ್ಲಿ ಸಿಕ್ಕಿತು. ವಿಧವೆ ಕಮಾಳಾನ ಗಂಡ ಬಚ್ಚಿಟ್ಟ ನಿಧಿ ಮಲ್ಲು ಹೇಳಿದ ಹಾಗೆ ಈಶಾನ್ಯ ದಿಕ್ಕಿನ ಬೇವಿನ ಬುಡದ ಕೆಳಗೆ ಸಿಕ್ಕಿತು. ಅವನು ಆಡಿದ ಮಾತು ನಿಜ ಆಗುತ್ತದೆ ಎಂದು ಜನರು ಅವನ ಮನೆಯ ಮುಂದೆ ಸಾಲು ಸಾಲಾಗಿ ನಿಂತರು. ಮಲ್ಲು ಈಗ ಮಲ್ಲುಸ್ವಾಮಿ ಎಂದು ಪ್ರಸಿದ್ಧಿ ಪಡೆದನು. ಆದರೆ ಮಲ್ಲುಗೆ ಮತ್ತೆ ಆ ಆಡು ಕಾಣಿಸಲು ಶುರುವಾಯಿತು. ಅವನಿಗೆ ನರ್ತಕಿ ಗುಡಿ ಕಟ್ಟಿಕೊಡು ಎಂದು ಹೇಳಿದ್ದು ನೆನಪಾಯಿತು. ಮಲ್ಲು ಆ ಬಾವಿಯ ಹುಡುಕಾಟದಲ್ಲಿ ಹೊರಟು ಹೋದ. ಆಮೇಲೆ ಮಲ್ಲು ಯಾರ ಕಣ್ಣಿಗೂ ಕಾಣಿಸಲೇ ಇಲ್ಲ. ಅವನ ಮನೆ ಮುಂದೆ ಇವತ್ತಿಗೂ ಜನರು ಹರಕೆ ಹೊತ್ತು ಒಂದು ಬಾಟಲಿ ಶೆರೆ ಇಟ್ಟು ಹೋಗ್ತಾರೆ.
ನಮ್ಮ ಗಪ್ಟೂರಲ್ಲಿ ಒಂದು ನಂಬಿಕೆ ಇದೆ. ಒಬ್ಬ ನಿಜವಾದ ಕುಡುಕನಿಗೆ ಆ ಆಡು ಇವತ್ತಿಗೂ ಆ ಆಲದ ಮರದ ಕೆಳಗೆ ಕಾಯ್ತಾ ಇರುತ್ತೆ.